ನಮ್ಮ ಜೊತೆ ಒಂದು ಇಬ್ಬರು ಕೂಡ ನಾಷ್ಟ ಮಾಡಿರ್ತೀವಿ, ಇಬ್ಬರು ಕೂಡ ಊಟ ಮಾಡಿರ್ತೀವಿ, ಇಬ್ಬರು ಕೂಡ ಜೊತೆಗಿರ್ತೀವಿ. ಆ ಟೈಮಲ್ಲಿ ಹಿಂಗೆ ಆಗ್ಬಿಟ್ಟಿದೆ ಅಂದರೆ ನಮಗೂ ಎಷ್ಟು ಬೇಜಾರಾಗ್ತಿದೆ ನಮಗೆ ಗೊತ್ತು. ನಾವು ಕೆಲಸ ಮಾಡಬೇಕಾ ಇಲ್ಲ, ನಮ್ಮ ತಪ್ಪೇ ಇಲ್ಲ ಅಣ್ಣ. ಪಾಪ ಡ್ರೈವರ್ ತಪ್ಪೇ ಇಲ್ಲ. ಏಕಾಏಕಿ ಅಪೋಸಿಟ್ ಲಾರಿ ಅವನು ಬಂದುಬಿಟ್ಟು ಹೊಡೆದಾನ. ದುರಂತ ನಮಗೆ ನೆನೆಸ್ಕೊಳ್ಳೋಕ್ಕೂ ಕಷ್ಟ. ನಮ್ದು ರಫೀಕ್ ನಮ್ಗೆ ಪರಿಚಯ ಅದು ಮುಂಚೆ ಎಲ್ಲ ಅಂದ್ರೆ ಪರಿಚಯ ನಾವು ಮುಂಚೆ ಎಲ್ಲ ಗಾಡಿ ಲಾರಿಗಳೆಲ್ಲ ಓಡಿಸ್ತಿರ್ಬೇಕಾದ್ರೆ ನಮ್ಮ ಗಾಡಿ ಇದ್ದಾಗ ಅವೆಲ್ಲ ಪರಿಚಯ. ಹಂಗಾಗಿ ನಮ್ಗೆ ಇವರು ವಿವೇರಲ್ಲಿ ಡ್ಯೂಟಿ ಮಾಡ್ತಾಯಿದ್ರು, ಬಸ್ ಓಡಿಸ್ತಾಯಿದ್ರು. ವಿವೇರಲ್ಲಿ ಆಲ್ ಇಂಡಿಯಾ ಪರ್ಮಿಟ್ ಬಸ್ ಓಡಿಸ್ತಾಯಿದ್ರು ಆ ಕಡೆ ಈ ಕಡೆ ಅಂತೇಳಿ. ಆಮೇಲೆ ಮತ್ತೇನಂದರು, ನಾನು ನಿಮ್ಮ ಕಂಪ್ನಿಗೆ ಬರ್ತೀನಿ, ಅಲ್ಲೇ ಒಂದು ಸ್ವಲ್ಪ ನೋಡಿ ನಮಗೆ ಅಂತ. ಆಯ್ತು ಸರಿ ಬನ್ನಿ ಅಂತ ಹೇಳಿದ್ವಿ. ಬಂದಿದ್ದರು, ಚೆನ್ನಾಗಿ ಡ್ಯೂಟಿ ಮಾಡಿದ್ರು. 4-5 ತಿಂಗಳು ಒಳ್ಳೆ ಮನುಷ್ಯ. ಮನೇಲೆ ಒಂದು ಸ್ವಲ್ಪ ಕಷ್ಟ ಇರೋಕ್ಕೆ ಒಂದೊಂದು ರೂಪಾಯಿನೂ ಬಚಾವ್ ಮಾಡಿ ಇರ್ತಾಯಿದ್ದ ಅಂಥ ಮನುಷ್ಯ. ಸಡನ್ನಾಗಿ ನನಗೆ ಒಂದು 11:30ಗೆ ಅವ್ನಿಗೆ ಕಾಲ್ ಮಾಡಿರ್ತೀನಿ, ಎಲ್ಲಿದೆಯಾ ಏನಂತೇಳಿ. ಹಿಂಗೆ ಇದ್ದೀನಿ, ಎಲ್ಲಿಗೆ ಹೋಗ್ತಾಯಿದ್ದೆ, ಗೋಕರ್ಣ. ಮತ್ತು ನೀ ಯಾವಾಗ ಬರ್ತೀವಿ ಗಾಡಿ? ಗಾಡಿಯಲ್ಲೇ ಅಂದರೆ ಸ್ವತಃ ನಾನು ಇಬ್ಬರು ಕೂಡ ಪಾರ್ಟ್ನರ್ ಆಗಿರೋದು. ನಾನು ಇಲ್ಲ ನೆಕ್ಸ್ಟ್ ಬರ್ತೀನಿ, ಹತ್ತನೇ ಯಂತ್ರ ಬರ್ತಾಯಿದ್ದೀನಿ, ನೀನು ಗೋಕರ್ಣ ಹೋಗಿ ರಿಟರ್ನ್ ಬಾ, ಮತ್ತು ದುರ್ಗಾದಲ್ಲಿ ನಾನು ಹತ್ಕೊತೀನಿ ಅಂತ ಹೇಳಿದ್ದು. ಸರಿ ಆಯ್ತು ಹಂಗಾದ್ರೆ ಅಂತೇಳಿ ಫೋನ್ ಕಟ್ ಮಾಡಿದ್ದು ಅಷ್ಟೇ. ಆಯಿತು ಟ್ರಾಫಿಕ್ ಸಿಕ್ಕಾಪಟ್ಟೆ ಇದೆ ಅಂದ. ಸರಿ ಆಯಿತು ಅಂತೇಳಿ ಕಟ್ ಮಾಡಿದ್ವಿ. ನಾನು ದಾವಣಗೆರೆ ಇರಬೇಕಾದ್ರೆ ಈ ದುರಂತ ನಮಗೆ ಗಮನಕ್ಕೆ ಬಂದಿರೋ ಹಿಂಗೆ ಆಗಿದೆ ಅಂತ. ನಾವು ಇಮ್ಮಿಡಿಯೇಟ್ಲಿ ಏನಾಗಿದೆ ಗಾಡಿ ಅಂತ ಕೇಳಿದ್ವಿ. ಕೇಳಿದ ತಕ್ಷಣ ಇನ್ನೊಬ್ಬರು ನಮ್ಮ ಕಂಪ್ನಿ ಬಸ್ಗಳು, ಆಮೇಲೆ ಬೇರೆ ಬಸ್ನವರೆಲ್ಲ ಪರಿಚಯ ಇರ್ತಾರೆ. ಅವರು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಹಿಂಗಾಗಿದೆ ಗಾಡಿನ, ಯಾವ ಗಾಡಿ ನಂಬರ್ 5217 ಅವ್ರು ಪ್ರಕಾಶ್ ಅಂತ ನಮ್ಗೆ ಇಮಿಡಿಯೇಟ್ಲಿ ಕಾಲ್. ಅವ್ರು ಇಮಿಡಿಯೇಟ್ಲಿ ಕಾಲ್ ಮಾಡ್ಕೊಂಡು, ನಾನಿಲ್ಲ ನಮ್ಮ ಪಾರ್ಟ್ನರ್ ಏನಾಗಿದೆ ಅಂತ ಕೇಳಿದರೆ, ಸ್ಟ್ರಕ್ ಆಗಿದ್ದೇನೆ ಡ್ರೈವರು, ಮತ್ತು ಬೆಂಕಿ ಎತ್ಕೊಂಡಿದೆ ಗಾಡಿ. ನಮ್ಗೆ ಶಾಕ್. ಆಮೇಲೆ ಇಮಿಡಿಯೇಟ್ಲಿ ಅವನಿಗೆ ಫೋನ್ ಮಾಡಿದೆ. ಕ್ಲೀನರ್ ಫೋನ್ ರಿಸೀವ್ ಮಾಡಿ ಏನಂದ, ಅಣ್ಣ ಗಾಡಿ ಫುಲ್ಲು ಉರಿತಾ ಇದೆ, ಗಾಡಿ ಏನಿಲ್ಲ ಅಣ್ಣ ಅಂತಂದ. ಗಾಡಿ ಏನಿಲ್ಲ, ಓಕೆ. ಡ್ರೈವರ್ ಹೆಂಗಿದೆ? ಡ್ರೈವರ್ ಸೇಫ್ ಆಗಿದೆ. ಕಸ್ಟಂಬರು ಹಣ ಎಲ್ಲ ಇಳಿದಿದ್ದಾರೆ. ಆಲ್ಮೋಸ್ಟ್ ಅಲ್ಲೂ ಒಂದು 2 ಜನ ಸಿಕ್ಕೊಂಡಿರ್ಬೋದು ಅಂತಂದರು. ಅಂದಮೇಲೆ ನಾವು 2 ಜನ ಅಲ್ಲ, ಅದನ್ನು ಮತ್ತು ಬೆಂಕಿ ಸಿಕ್ಕಾಪಟ್ಟೆ ಇದೆ ಅಂತ ಹೇಳಿದರು. ಆಮೇಲೆ ನಮಗೂ ಏನು ಶಾಕಿಂಗ್ ನ್ಯೂಸಲ್ಲಿ ಏನಂತ ಗೊತ್ತಾಗಲಿಲ್ಲ, ಏನು ಮಾಡಬೇಕು ಏನಿಲ್ಲ ಅಂಥೇಳಿ. ಆಮೇಲೆ ನೋಡ್ತಾ ನ್ಯೂಸಲ್ಲೆಲ್ಲ ಗೊತ್ತಾಯಿತು 2ಕ್ಕಿಂತ ಏರಿಕೆ ಇದೆ ಅಂತೇಳಿ. ಆಮೇಲೆ ನಾವು ಅಲ್ಲಿ ಹೋಗಿ ರೀಚ್ ಆಗಬೇಕಂದ್ರೆ ಫುಲ್ ಟ್ರಾಫಿಕ್, ಒಂದು 25 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿತ್ತು. ಅಲ್ಲಿ ಹೋಗಿ ರೀಚ್ ಆಗೋವರೆಗೂ ಪೂರ ಗಾಡಿ ಫೈರ್ ಕ್ಯಾಂಪು, ಆಂಬುಲೆನ್ಸು ಎಲ್ಲ ಬಂದು ಆ ಟೈಮಲ್ಲಿ ಎಲ್ಲ. ಈಗ ನಿಮ್ಮ ಫ್ರೆಂಡ್ ಉಳ್ದಾರನೋ ಒಂದು ಇದಿತ್ತು ನಿಮಗೆ, KMC ಕರ್ಕೊಂಬಂದ್ರಿ. KMCಗೆ ಅಲ್ಲಿಂದ ರಿಫರು ನಮ್ಮ ಸೀಬರ್ಡ್ ಸಂಸ್ಥೆ ಯಜಮಾನ್ರಾದಂಥ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ, ಹಿಂಗೆ ಆಗಿದೆ ಡ್ರೈವರ್ಗೆ ಅಂತೇಳಿ. ಆಯ್ತು, ಆ ಡ್ರೈವರ್ದು ಏನಿದೆಯೋ ಚಿಕಿತ್ಸೆ ಅದೇನಿದೆಯೋ ನಾನು ನೋಡ್ಕೋತೀನಿ, ಅಲ್ಲಿಂದ ನೀವು ಅಂಥೇಳಿ ಅಲ್ಲಿಂದ ಹಿರೂರ್ಲಿಂದ ಇದಕ್ಕೆ ಕಳಿಸಿದ್ವಿ. ನಾವು ರಿಫರ್ ಕೇಳಿದ್ದು ನಾನೇ, ಡಾಕ್ಟ್ರ್ ಹತ್ರ ಮಾತಾಡಿದ್ದು ನಾನೇ. ಅಲ್ಲಿ ಮಾತಾಡಿ KMCಗೆ ರಿಫರ್ ಕೇಳಿದ್ದು, ಹುಬ್ಳಿ KMCಗೆ. ಅಂದರೆ ಇವರು ಹುಬ್ಳಿ ಸಿಗ್ಗಾಂವ್ ಹತ್ತಿರ ಆಗೋದು ಹುಬ್ಳಿನೇ ಇವ್ರಿಗೆ. ಅಲ್ಲಿ ಹಿರಿಯೂರು ಅದು ಓಡಾಡೋಕ್ಕಾಗಲ್ಲ ಅಂತೇಳಿ, ಇಲ್ಲ ಬೆಂಗಳೂರು ವಿಟೋರಿಗೆ ಕಳಿಸಿದ್ರು ಓಡಾಡೋಕ್ಕಾಗಲ್ಲ ಅಂತ ಇಲ್ಲೇ ರಿಫರ್ ಕೇಳಿದ್ದು. ಇಲ್ಲಿ ರಿಫರ್ ಮಾಡಿದ್ವಿ. ಅದೇನು ಆಂಬುಲೆನ್ಸ್ ಚಾರ್ಜ್ ಇತ್ತೋ ಎಲ್ಲ ನಮ್ಮ ಯಜಮಾನ್ರೆ ನೋಡಿದ್ದಾರೆ. ನೀವು ಮಾತಾಡಿದ್ರಿ ಅವ್ರ ಕಡೆ? ರಫೀಕ್ ಅವ್ರಿಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ, ರಫೀಕ್ ಅವ್ರ ಜೊತೆ ನಾನು ಮಾತಾಡಿ ಏನಂದ್ರು, DL ನನಗೆ ಬೇಕಾಗಿತ್ತು. ಅವ್ರು DL ನನಗೆ ವಾಟ್ಸಪ್ ಮಾಡೋದು, ಸರಿ ಮಾಡ್ತೀನಿ ಅಂದರು. ಮಾಡ್ತೀನಿ ಅಂದಮೇಲೆ ಮತ್ತೆ ಫೋನ್ ಕಟ್ ಮಾಡಿ ಒಂದು 2 ನಿಮಿಷ ಆದಮೇಲೆ DL ಮಾಡಿದ್ಮೇಲೆ ಅವರೇ ನಂಗೆ ರಿಟರ್ನ್ ಫೋನ್ ಮಾಡಿದ್ದಾರೆ. DL ಕಳಿಸಿದ್ದೆ ನೋಡು ಆಫೀಸ್ಗೆ ಅಂತ. ನಾ ಆಫೀಸಲ್ಲೇ ಇದ್ದೆ ಅವಾಗ. ಕಳಿಸಿದಾರೆ ಅಂದೆ, ಓಕೆ ಅಂತಂದು. ಆಯ್ತು ನೀ ಆರಾಮಾಗುವ, ಆಮೇಲೆ ಮಾತಾಡೋಣ ಅಂತ ಅಷ್ಟೇ ಹೇಳಿದ್ದು ನಾನು. ಆಮೇಲೆ ನಾನು ಇಡೀ ನೈಟೆಲ್ಲ ಅವ್ರ ಮೆಸೇಜ್ ಆದವ್ರಿಗೆ ನಾನು ಎಷ್ಟೋ ನೈಟ್ ಆಗಲಿ ಫೋನ್ ಮಾಡಿ, ಇವಾಗಲೂ ನಾನು ಡ್ಯೂಟಿ ಮಾಡಿದೆ, ಇವರು 5:30ಗೆ ನಂಗೆ ಫೋನ್ ಮಾಡಿದ್ರು ಹಿಂಗೆ ಆಗಿದೆ ಅಂತ. ಇಮಿಡಿಯೇಟ್ಲಿ ನಾನು ಗಾಡಿನೂ ಬೇರೆ ಡ್ರೈವರ್ಗೆ ಅರೇಂಜ್ ಮಾಡಿ ಇಲ್ಲಿ ಬಂದಿದ್ದೆ. ನಂಬಕಲ್ಲಣ, ನಮ್ಮ ಜೊತೆ ಒಂದು ಇಬ್ಬರು ಕೂಡ ನಾಷ್ಟ ಮಾಡಿರ್ತೀವಿ, ಇಬ್ಬರು ಕೂಡ ಊಟ ಮಾಡಿರ್ತೀವಿ, ಇಬ್ಬರು ಕೂಡ ಜೊತೆಗಿರ್ತೀವಿ. ಆ ಟೈಮಲ್ಲಿ ಹಿಂಗೆ ಆಗ್ಬಿಟ್ಟಿದೆ ಅಂದರೆ ನಮಗೂ ಎಷ್ಟು ಬೇಜಾರಾಗ್ತಿದೆ ನಮಗೆ ಗೊತ್ತು. ನಾವು ಕೆಲಸ ಮಾಡಬೇಕಾ ಇಲ್ಲ, ನಮ್ಮ ತಪ್ಪೇ ಇಲ್ಲ ಅಣ್ಣ. ಪಾಪ ಡ್ರೈವರ್ ತಪ್ಪೇ ಇಲ್ಲ. ಏಕಾಏಕಿ ಅಪೋಸಿಟ್ ಲಾರಿ ಅವನು ಬಂದುಬಿಟ್ಟು ಹೊಡೆದಾನ. ದುರಂತ ನಮಗೆ ನೆನೆಸ್ಕೊಳ್ಳೋಕ್ಕೂ ಕಷ್ಟ.